ಸಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ವ್ಯಾಸಾಯ ಅಪ್ರತಿಮೇತಿಹಾಸರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸುಕೃತ ವಿಶ್ವಾಸಾಯ ದೋಷದ್ವಿಷೆ ಭಾಸಾಯಾಮಂ ಯತೋ ಯಸದೃಶಯಾಸಾಯ ಮಾಸೇ ವಿನೆ ದಾಸಾಯ ಭಯದಾಯ ಮಧ್ವಗುರುರ್ದ್ವಾಸಾಯ ತುಭ್ಯಂ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃತ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಹಂ ಭಜೆ ಮುದಾ ಭಜೆ ಹೃದಾ ಭಜೆ ಸದಾಂಬುಜೆ ಕೃತಾಲಯಂ ಕೃಪಾಲಯಂ ಹರೇಃ ಅಚ್ಯುತಾಲಯಂ ಹರೇ ವಕ್ಷಸ್ಥಲೆ ದೃಷ್ಟ್ವಾ ಶ್ರಿಯಂ ವಿಸ್ಮಿತವಾನಹಂ ಪಾರ್ಶ್ವಯೋರ್ಭಯೋರ್ದೇವೀಂ ಕರೆ ಚಾಮರಧಾರಿಣಿಂ ಭುಜಗ ಭೋಗಾವಮದ್ಯಂ ಹೃದ್ಯಂ ನಿಜಭುಜಂ ದಕ್ಷಿಣಂ ದಕ್ಷಿಣಾಟ್ಯಂ ಲಲಿತಮುದ್ರಿಕ್ತ ವಿಘ್ನಾಂ ಮುದ್ರಂ ಭಜ ಭಜ ವನಂತ ವಿದ್ಯಮಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣನಾಥಂ ಪ್ರಣತಿಪಿ ಪ್ರಣಯೇ ಪೂರ್ಣಬೋಧಂ ಗುರುಮಖಿಲ ಗುಣಗ್ನಂ ಸದ್ಗುಣೈಕಾದಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ವಿಮಲ ಸಕಲ ಗಾತ್ರಂ ಶುದ್ಧ ಕೈವಲ್ಯ ಪಾತ್ರಂ ಶುಭಗುಣಗಣ ಸಾಂದ್ರಂ ಭೂಮಿ ಭೂಷಾ ಮಣೀಂದ್ರಂ ವಿದಿತ ಸಕಲ ಶಾಸ್ತ್ರಂ ಸಾಧುಚಿತ್ತಂ ಯತೀಂದ್ರಂ ತುರಗವದನ ಭಾಜಂ ನುಮ್ಮಿಸದ್ವಾದಿರಾಜಂ ಮಾಯಿ ಭವೈರಿಣೇ ಮಧ್ವರಾಧಂತ ವನಚಾರಿಣಿ ವಚೋ ನಖರಿಣೇ ವಾದಿರಾಜ ಕೇಸರಿಣೇ ನಮಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾವಿಷ್ಟಫಲಪ್ರದ ತಥಾ ಖಲೋ ವಾದಿರಾಜಃ ಶ್ರೀಪಾದೋ ವಿಷ್ಟದಸ್ರತಾಂ ಓಂ ನಮೋ ವಾದಿರಾಜಾಯ ದೀರ್ಘದಾರಿದ್ರ್ಯಘಾತಿನೇ ರಾಜಭೋಗಪ್ರದಾತೆ ಚ ನಮೋಸ್ತೋ ಜಯದಾಯಿನಿ ಕುಲವ್ಯಾಸ ಹಯಗ್ರೀವ ಪಾದಾಬ್ಧಿ ಪರಿಸೇವಕಃ ಭಾವಿ ವಾಯು ವಾದಿರಾಜಃ ಕಲ್ಪದೃಕ್ಕಾಮದೋಸ್ತುನಃ ಭೂತರಾಜ ನಮಸ್ತುಭ್ಯಂ ವಾದಿರಾಜ ಗುರೋಪ್ರಿಯ ವಿದ್ರಾವ್ಯ ಸರ್ವಭಾನಾಂನಃ ಸದಾ ತ್ವಂ ರಕ್ಷಣಂ ಕುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ವಂದೇ ವೃಂದಾವನಾಚಾರ್ಯಂ ಹೈಗ್ರೀವಂ ನಿಂಬಜೆ ರಾಜಪಾದಾಂಬುಜಾಸಕ್ತಂ ಆನಂದಗಿರಿಕಾನನೆ ಭವತೋ ದಶವರ್ಷಾಣಿ ಪಾಪೋಹಂ ಯೇನ ಪಾಠಿತಃ ನಮಃ ವಿಶ್ವೋತ್ತಮತೀರ್ಥಾಖ್ಯಃ ನಮಸ್ತೆ ಪ್ರಶಾಂತರೂಪಿಣಿ ಮಧ್ವಮಾಧವ ಸೇವಾರ್ಥಂ ತ್ಯಕ್ತಂ ಸರ್ವಸ್ವಂ ಸದಾ ವಾದಿರಾಜರುಜುತ್ವಂ ಚ ಅಸಾಧ್ಯಂ ಸಾಧಯಾನ್ಮುಹುಃ ರಾಮಧ್ಯಾನ ಸಮಾಸಕ್ತಂ ಮಧ್ವಶಾಸ್ತ್ರ ಪ್ರವಕ್ತಾರಂ ಸುಬ್ಬರಾಯ ಶರವಣಂ ವಂದೇ ವಿದ್ಯಾಗುರುಂ ಮಮ ನಮಸ್ತೆ ಗುರುವೇ ತುಭ್ಯಂ ಗುರುರಾಜಾಯ ತೇಜಸೆ ತಸ್ಯ ವಾಕಮೃತಂ ಹಂತಿ ವಿಷಂ ಸಂಸಾರ ಸಂಘ್ನಕಂ ಅಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ಸಮಸ್ತ ಸನ್ಮಂಗಲಾನಿ ಭವಂತು. ಮಿತ್ರ ಭ್ರಾತರಮುತ್ತಮಾಸನಗತಂ ಭಕ್ತೋಶ್ಚಮಾಶ್ಚ ಧ್ರುವಃ ತತ್ರಾಸೀತ್ ಭಗವಾನ್ ಹರಿಃ ವಕ್ಷಸ್ತಸ್ಯ ವಿದಾರಯನ್ ನಖಮುಖೈಃ ವಾತ್ಸಲ್ಯಮಾವೇದಯನ್ ಆರ್ತತ್ರಾಣಪರಾಯಣಃ ಸ ಭಗವಾನ್ ನಾರಾಯಣೋ ಮೇ ಗತಿಃ ತರಳ ಪ್ರಹ್ಲಾದ ಶ್ರೀ ಹರಿವಿಶ್ವಮಯನೆಂದು ಬರೆದೋದಲವನ ಪಿತ ಕೋಪದಿಂದ ಸ್ಥಿರವಾದೊಡಿ ಕಂಬದಲ್ಲಿ ತೋರು ತೋರೆನಲು ಭರದಿಂದ ಬರಲದಕ್ಕೆ ವೈಕುಂಠ ನೆರಮನೆಯೇ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದೊದಗುವನು. ಎಲ್ಲ ಹರಿದಾಸರು ಮುಕ್ತಕಂಠದಿಂದ ನರಸಿಂಹದೇವರ ಅವತಾರದ ಘಟ್ಟವನ್ನು ಬಹಳ ಸುಲಭವಾಗಿ ಸುಲಲಿತವಾಗಿ ಅವರು ವರ್ಣಿಸ್ತಾರೆ. ನಮ್ಮ ಗೌಡಗೆರೆ ಆಚಾರ್ಯರು ಪ್ರಹ್ಲಾದೋಸ್ತಿ ಯದೀಶ್ವರೋ ಹರಿ ವದ ಸರ್ವತ್ರ ಮೇ ದರ್ಶಯ ಸ್ತಂಭೆ ಚೈವ ಮಿತ ಬೃಹಂತಮಸುರಂ ತತ್ರ ವಿರಾಸಿದ್ ಹರಿ ಎರಡೇ ಸಾಲನ್ ಪ್ರಹ್ಲಾದೋ ಅಸ್ತಿ ಯದೀಶ್ವರ ವದ ಹರಿ ಸರ್ವತ್ರ ಮೇ ದರ್ಶಯ. ಪ್ರಹ್ಲಾದನನ್ನು ಕುರಿತು ಯದಿ ಈಶ್ವರೋ ಹರಿಹಿ ವದ ಸರ್ವತ್ರ ಮೇ ದರ್ಶಯ, ಎಲ್ಲ ಕಡೆ ಅವ ಸರ್ವೇಶ್ವರನಾಗಿದ್ದರೆ ನನಗೆಲ್ಲ ಕಡೆ ಅವನು ಇದ್ದಾನೆ ಅಂದ ಮೇಲೆ ನೀನು ಅವನನ್ನು ಸ್ತಂಭೆ ಚೈನಮಿತಿ ಬೃಹಂತ ಮಸುರಂ ಈ ಕಂಬದಲ್ಲಿ ತೋರಿಸು ಅಂತ ಕೇಳಿದ. ತತ್ರ ಅಭಿರಾಸಿದ್ಧರಿ ಭಗವಂತ ಕಂಬದಲ್ಲಿ ಒಡಮೂಡಿ ಬಂದ. ವಕ್ಷಸ್ಥಸ್ಯ ವಿದಾರಿಯನ್ ನಖಮುಖೈ ವಾತ್ಸಲ್ಯಂ ಆವೇದಯನ್. ಅದಕ್ಕೆ ಅವನು ಬಹಳ ಕಾಡ
ಕಾಳಜಿಯಿಂದ ವಾತ್ಸಲ್ಯದಿಂದ ಅವನ ಕರಳನ್ನು ಬಗದು ನೋಡಿದ್ನಂತೆ ಭಗವಂತ. ಪ್ರಹ್ಲಾದರಾಜರಂತಹ ಇನ್ನೆಷ್ಟು ರತ್ನಗಳೇನಾದರೂ ಇದೆಯೋ ಒಳಗಡೆ ಇಲ್ವೋ ಅಂತ ನೋಡಿ ಅದ ಮೇಲೆ ಪ್ರಹ್ಲಾದರಾಜರ ಜೊತೆಯಲ್ಲಿ ಕರಡು ಸಂಬಂಧ ಬೆಳೆಸಬೇಕು ಅಂತ ಸ್ವಾಮಿ ಕರಡು ಮಾಲೆ ಹಾಕ್ಕೊಂಡು ಬಿಟ್ಟ ಅಂತ ಅವರದನ್ನು ವರ್ಣಿಸ್ತಾರೆ. ಅದಕ್ಕೆ ಅರ್ಥತ್ರಾಣ ಪರಾಯಣ ಸ ಭಗವಾನ್ ನಾರಾಯಣೋ ಮೆಗತಿ ಅಂತ ಚಿಕ್ಕದಾಗಿ ಹೇಳಬಹುದು. ಕನಕದಾಸರ ಹಾಡುಗಳು, ಪುರಂದರದಾಸರ ಹಾಡುಗಳು ಎಲ್ಲ ಕಡೆಯೂ ನರಸಿಂಹದೇವರ ಅವತಾರದ ಕಥನ ಒಂದೊಂದು ಸಾಲಿನಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಸರಿಯಾಗಿ ಸಪ್ತಮ ಸ್ಕಂದದಲ್ಲಿ ಬಂದಿರುವ ಈ ನರಸಿಂಹದೇವರ ಅವತಾರದ ಕಥನೆ ಸರಿಯಾಗಿ ಹೇಳಬೇಕು ಅಂತಂದರೆ ನನ್ನಂಥ ಒಬ್ಬ ಅಜ್ಞಾನಿಗೆ 1 ತಿಂಗಳು ಬೇಕು. 1 ತಿಂಗಳು ನೀವು ಸರಿ ಕೊಟ್ಟು ಬಿಟ್ರೆ ಅದರ ಒಳಗಿರುವ ಭಾವಾರ್ಥ ನಮಗೆ ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನ ಇದೆ, ಪಾದಿರಾಜ ಗುರು ಸಾರ್ವಭೌಮರ ವ್ಯಾಖ್ಯಾನ ಇದೆ, ಜೊತೆಗೆ ಭಾಗವತ ತಾತ್ಪರ್ಯ ಆಚಾರ್ಯರದು, ವಿಜಯಧ್ವಜರದು ಸುಮಾರೆಲ್ಲ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಅದನ್ನು ನೋಡಿದರೆ ಅದರ ಸೊಗಸು, ಅದರ ವೈಭವ ಅದ್ಭುತ ಅದು. ಅದಕ್ಕೆ ನಾನು ಎಷ್ಟು ಸಾಧ್ಯವೋ ಒಂದೊಂದು ಕಾಲು ಗಂಟೆ ಒಳಗಡೆ ಅಷ್ಟು ಇಲ್ಲಿ ಅದನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಜಯ ವಿಜಯರಿಗೆ ಶಾಪ ಬಂದದ್ದು ಅವೆಲ್ಲ ನೀವು ಮನಸ್ಸಿನಲ್ಲಿ ಅವೆಲ್ಲವನ್ನು ಕಲ್ಪನೆ ಮಾಡಿಕೊಂಡು ಬಿಡ್ರಿ. ಭಗವಂತ ನೀವು 3 ರೂಪದಲ್ಲಿ ಶತ್ರುಗಳಾಗಿ ಅವತಾರ ಮಾಡಿದರೆ ನಾನು 4 ರೂಪದಲ್ಲಿ ಬಂದು ನಿಮ್ಮನ್ನು ಸಂಹಾರ ಮಾಡ್ತೇನೆ, ನಿಮಗಿಂತ 1 ರೂಪ ಹೆಚ್ಚು ತೆಗೆದುಕೊಳ್ತೇನೆ ಅಂತ ಸ್ವಾಮಿ ಅಂದು ಭ್ರಾತರ್ಯೇವಂ ವಿನಿಹತೆ ಹರಿಣ ಕ್ರೋಢಮೂರ್ತಿನ ಹಿರಣ್ಯಕಶಿಪೋ ರಾಜನ್ ಪರ್ಯತಪ್ಯ ದೃಶಾಚುಚ. ಭಗವಂತ ತಾನು ವರಾಹ ರೂಪವನ್ನು ಧರಿಸಿ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿಬಿಟ್ಟ. ಅದರಿಂದ ಖೇದಗೊಂಡಂಥ ಹಿರಣ್ಯಕಶಿಪು ಕೋಪದಿಂದ ಭೋಭೋ ದಾನವ ದೈತ್ಯೇಯ ದ್ವಿಮೂರ್ಧ ತಕ್ಷಶಂಬರ ಶತಬಾಹು ಹೈಗ್ರೀವ ನಮೋಚೆ ಪಾಕೈಲ್ವಲ ವಿಪ್ರಚಿತ್ತೆ ಮಮವಚಃ ಪ್ರಲೋಮನ್ ಶಕುನಾದಯ ಶೃಣುತಾನಂತರ ಸರ್ವೈ ಕ್ರಿಯತಾಮ ಅಶುಮಾಚರಂ ಅಂತ ಎಲ್ಲರನ್ನ ಕರೆದ. ತಕ್ಷಕ, ಶಂಬರಾಸುರ, ಶತಬಾಹು, ಹೈಗ್ರೀವಾಸುರ, ನಮೋಚಿ, ಪಾಕ, ಇಲ್ವಲ, ವಿಪ್ರಚಿತ್ತಿ, ಪುಲೋಮ, ಶಕುನ ಎಲ್ಲರನ್ನ ಕರೆದು, ಅಥವಾ ಶಕುನೆ ಅವ್ನು 2 ಹೇಳಿದ್ದು, ಎಲ್ಲರನ್ನ ಕರೆದು ಅವ ಹೇಳಿದನಂತೆ. ಸಪತ್ನೈ ಘಾತಿತ ಕೃತೈ ಭ್ರಾತಾ ಮೇ ದಯಿತ ಸುಹೃತ್ ಬಾಷ್ಟಿಗ್ರಹಣೆ ಹರಿಣ ಸಮೇನಾಪಿ ಉಪಧಾವನೈ. ನನ್ನ ತಮ್ಮನನ್ನು ನೇರವಾಗಿ ಎದುರಿಸ್ಲಿಕ್ಕಾಗಲ್ಲ ಅಂತ ದೇವತೆಗಳು ನಾರಾಯಣನಿಗೆ ಪ್ರಚೋದನೆ ಮಾಡಿದರು. ನಾರಾಯಣ ಕಾಡು ಹಂದಿಯಾಗಿ ಬಂದು ನನ್ನ ತಮ್ಮನನ್ನು ಕೊಂದುಬಿಟ್ಟ. ತಸ್ಯ ತ್ಯಕ್ತ ಸ್ವಭಾವಸ್ಯ ಘೃಣೆ ಮಾಯಾವನೌಕ ಸಹ ಭಜಂತೆ ಭಜಮಾನಸ್ಯ ಬಾಲಸ್ಯೇವ ಅಸ್ಥಿರಾತ್ಮನಃ. ಅಲ್ಲ, ನಾವು ಏನೇನೋ ಕಿತ್ತಾಡ್ಕೋತೀವಪ್ಪ, ಮಧ್ಯದಲ್ಲಿ ನಾರಾಯಣನಿಗೆ ಏನು ಕೆಲಸ? ಅವನಿಗೆ ಸಮದರ್ಶಿ ಅಂತ ಕರೀತಾರೆ. ಅವನಿಬ್ಬರಲ್ಲೂ ಸಮಾನವಾಗಿರಬೇಕಲ್ವ, ವೈಷಮ್ಯ ನಿರ್ಗುಣ ಇರಬಾರದು. ಯಾವಾಗ ನೋಡಿದ್ರು ದೇವತೆಗಳ ಪಕ್ಷಪಾತವನ್ನು ಮಾಡ್ತಾನೆ, ನಮ್ಮಂಥವರಿಗೆ ಯಾವಾಗಲೂ ಸಂಹಾರ ಮಾಡ್ತಾನೆ. ಅದರಿಂದ ಈ ಬಾರಿ ಇದನ್ನೇ ನೆಪ ಮಾಡಿಕೊಂಡು ನಾನು ಮತ್ಸ್ಯೋಭಿ, ಅದಕ್ಕೆ ಮತ್ಶೂಲ ಭಿನ್ನ ಗ್ರೀವಸ್ಯ ಭ್ರೂಂ ಭೂರಿಣ ರುಧಿರಾನಮೈ ಯುದ್ಧ ಪ್ರಿಯಂ ತರ್ಪಯಿಷ್ಯೆ ಭ್ರಾತರಮ್ಮೆ ಹತವ್ಯಥ. ನಾನೇನು ಮಾಡುತ್ತೇನೆ, ನನ್ನ ತಮ್ಮನ ಸಾವಿಗೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಈ ಶೂಲದಿಂದ ನಾರಾಯಣನ ಕುತ್ತಿಗೆಯನ್ನು ಸೀಡಿ ಅವನ ರಕ್ತದಿಂದ ನನ್ನ ತಮ್ಮನಿಗೆ ತರ್ಪಣ ಕೊಡ್ತೇನೆ ಅಂತ ಹೀಗೇನೇನೋ ಮಾತಾಡಿ ಅದಕ್ಕೆ 2 ಅರ್ಥವನ್ನು ಮಾಡ್ತಾರಲ್ಲಿ ವಿಜಯಧ್ವಜರು. ಅವನು ಮಾತಾಡಿದ್ದು ಹೊರಗಡೆಯಿಂದ ಹಿರಣ್ಯಕಶಿಪು ಮಾತಾಡಿದ, ಒಳಗಡೆಯಿಂದ ಜಯ ಮಾತಾಡಿದ ಅಂತ. ತ್ಯಕ್ತ ಸ್ವಭಾವ ಕೂಟೆ, ಶಾಪಾದಿಗಳಿಂದ ತನ್ನ ನಿಜವಾಗಿರ್ತಕ್ಕಂಥ ಸಾತ್ವಿಕ ಸ್ವಭಾವವನ್ನು ತ್ಯಜಿಸಿದಂತಹ, ಹಿರಣ್ಯಾದಿಗಳ ಬಗ್ಗೆ ನಿರ್ದಯನಾದಂತಹ, ಅವನು ಹಿರಣ್ಯಾಕ್ಷನ ಬಗ್ಗೆ ನಿರ್ದಯನಾಗಿದ್ದಾನೆ ಅಂತ ತಪ್ಪು ತಿಳಿದು ಶಾಪ ವಿಮೋಚನೆಗಾಗಿ ಭಗವಂತ ಈ ರೀತಿ ಮಾಡಿದ ಅನ್ನೋದನ್ನು ಸಂಪೂರ್ಣವಾಗಿ ಮರೆತು ಅವ ಮಾತಾಡಿದ ಅಂತ. ಸ್ವೇಚ್ಛೆಯಿಂದಲೇ ಸೂಕರ ರೂಪವನ್ನು ಧರಿಸಿದ ಅಂತ. ಅಂದರೆ ಒಂದು ಹಂದಿ ಸಾಕು ನಿಮ್ಮನ್ನು ಕೊಲ್ಲಿಕ್ಕೆ ಅನ್ನುವುದಕ್ಕೆ ಭಗವಂತ ಕಾಡು ಹಂದಿಯಾಗಿ ಬಂದ. ನಮಗೆ ಸ್ವಲ್ಪ ಅದು ಯೋಚನೆ ಇರಬೇಕು. ಕಾಡು ಹಂದಿಗೂ ಊರು ಹಂದಿಗೂ ವ್ಯತ್ಯಾಸ ಇದೆ. ಕಾಡು ಹಂದಿ ಅತ್ಯಂತ ಪವಿತ್ರವಾದದ್ದು ಕಾಡು ಹಂದಿ. ಅದಕ್ಕೆ ಪುರಂದರದಾಸರು ತಮ್ಮ ಹಾಡಿನಲ್ಲಿ ಊರ ಹಂದಿಗೆ ಷಡ್ರಸಾನ್ನವ ನಿಕ್ಕಿದರೆ ನಾರುವ ದುರ್ಗಂಧ ಬಿಟ್ಟಿದೆ, ಕ್ರೂರ ಮಾನವನಿಗೆ ಶಾಸ್ತ್ರವ ಬೇಳಲು ಘೋರ ಕರ್ಮವ ತೊರೆದು ಪುನೀತನಾಗುವನೇ ಜಾಲಿಯ ಮರದಂತೆ. ಅವರಲ್ಲಿ ಊರ ಹಂದಿ ಅಂತ ಶಬ್ದ ಬಳಸಿದ್ದಾರೆ. ಊರ ಹಂದಿ ಅಮೇಧ್ಯವನ್ನು ತಿಂತದೆ, ಊರ ಹಂದಿ ಮಲಮೂತ್ರವನ್ನು ಸೇವನೆ ಮಾಡುತ್ತದೆ. ಅಪ್ಪಿ ತಪ್ಪಿ ಕಾಡು ಹಂದಿ ಮಲಮೂತ್ರವನ್ನು ಸೇವನೆ ಮಾಡಲ್ಲ. ಅದು ಅತ್ಯಂತ ಪವಿತ್ರವಾದದ್ದು. ಭೂಮಿಯ ಒಳಗಿರುವ ಗೆಡ್ಡೆ ಗೆಣಸುಗಳನ್ನೇ ಕೆದರಿ ತಿಂತದೆ ಹೊರತು ಅದು ಯಾವ ಕಾರಣಕ್ಕೂ ಕೂಡ ಅದು ಮಲಮೂತ್ರಾದಿಗಳನ್ನು ಹೀಗೆಲ್ಲ ಅಶುಚಿಯಾದದ್ದನ್ನು ಅದು ಸೇವನೆ ಮಾಡಲ್ಲ ಅನ್ನುವುದಕ್ಕೆ ಮಠಮಾನ್ಯಗಳಲ್ಲಿ ಇವತ್ತಿಗೂ ಸಾಲಿಗ್ರಾಮವನ್ನು ಚೆನ್ನಾಗಿ ಶುಚಿ ಮಾಡಲಿಕ್ಕೆ ಕಾಡಹಂದಿಯ ಮೈಕೂದಲನ್ನು ಇಟ್ಟುಕೊಂಡಿರ್ತಾರೆ. ನೀವು ಯಾವ ಸಂಸ್ಥಾನದಲ್ಲಿ ಬೇಕಾದರೂ ನೋಡ್ರಿ, ಆಚಾರ್ಯರ ಮಠದ ಪರಂಪರೆಯಲ್ಲಿ ಬಂದ ಯಾವ ಸಂಸ್ಥಾನ ಬೇಕಾದ್ರೂ ನೋಡ್ರಿ, ಕಪ್ಪು ಇರ್ತದೆ ಅದು ಕಾಡಹಂದಿಯ ಕೂದಲು ಸಾಲಿಗ್ರಾಮವನ್ನು ತಿಕ್ಕಲಿಕ್ಕೆ ಬಳಸ್ತಾರೆ. ಅಂದ್ರೆ ಇನ್ನೆಷ್ಟು ಶುದ್ಧ. ಭಗವಂತ ಅದಕ್ಕೆ ಕಾಡಹಂದಿಯ ರೂಪವನ್ನು ಧರಿಸಿದ, ಊರ ಹಂದಿ ಅಲ್ಲ.
ಅನ್ನೋದನ್ನು ನಾವು ತಿಳಿಯಬೇಕು. ಅದಕ್ಕೆಲ್ಲ ಹಂದಿ ನೋಡಿದಾಗ ಕೈ ಮುಗಿಯೋದಲ್ಲ, ಅಕ್ಕಪಕ್ಕದಲ್ಲಿ ಬರೋ ಹಂದಿಗಳು ವರಾಹ ಅವತಾರ ಅಲ್ಲ, ಅದು ಕಾಡಹಂದಿ ಮಾತ್ರ. ಅದಕ್ಕೋಸ್ಕರ ಅದನ್ನು ಹೇಳಿದ್ದು. ತಸ್ಮನ್ ಕೂಟೆ ಹಿತೇನಷ್ಟೇ ಗ್ರಂಥಮೂಲೆ ವನಸ್ಪತವು ವಿಟಪಾಯುವ ಶಿಷ್ಯಂತೆ ವಿಷ್ಣು ಪ್ರಾಣವು ದಿವೋಕಸಹ ಅಂತ. ವೃಕ್ಷದ ಕೊಂಬೆಗಳಿಗೆ ಮೂಲ. ಎಲ್ಲ ದೇವತೆಗಳು ಕೂಡ ಯಾಕೆ ಹಿಂಗೆ ಹಿಂಸೆ ಮಾಡ್ತಾರೆ, ಯಾಕೆ ಅವರು ಹಿಂಗೆ ಬೆರೀತಾರೆ ಅಂದರೆ ಅವರೆಲ್ಲರಿಗೂ ಕೂಡ ಮೂಲವಾಗಿರ್ತಕ್ಕಂಥವನು ನಾರಾಯಣ. ಹಾಗೆ ನಾರಾಯಣನನ್ನೇ ಸಂಹಾರ ಮಾಡಿಬಿಟ್ರೆ ಎಲ್ಲ ದೇವತೆಗಳು ಕೂಡ ನಾಶವಾದಂತೆ. ಅದಕ್ಕೆ ವಿಟಪಾ ಇವ ಶಿಷ್ಯಂತೆ ವಿಷ್ಣು ಪ್ರಾಣ ದಿವೌಕಸ. ಭಗವಂತ ಮೂಲ ಇದ್ದ ಹಾಗೆ, ಇವರೆಲ್ಲ ರೊಂಬೆ ಕೊಂಬೆಗಳಿದ್ದ ಹಾಗೆ. ಆದ್ದರಿಂದ ನಾನು ಮೂಲವಾಗಿರ್ತಕ್ಕಂಥ ನಾರಾಯಣನನ್ನು ಕೊಲ್ಲಿಕ್ಕೆ ಹೋಗ್ತೇನೆ, ಅದರೊಳಗೆ ನೀವು ತಾವದ್ಯತ್ ಭ್ರುವಂ ಯೂಯಂ ಬ್ರಹ್ಮಕ್ಷತ್ರ ಸಮೇಧಿತಾಂ ಸೂದಯಧ್ವಂ ತಪೋ ಯಜ್ಞ ಸ್ವಾಧ್ಯಾಯ ವ್ರತದಾನಕಾನ್. ನಾರಾಯಣನಿಗೆ ಬಲ ಕೊಡುವಂಥದ್ದು ಏನೇನಿದೆ ಲೋಕದಲ್ಲಿ ಅವೆಲ್ಲವನ್ನು ನೀವು ಸಂಹಾರ ಮಾಡಿರಿ. ಏನು ಅಂದರೆ ನಾರಾಯಣನಿಗೆ ಬಲ ಬರುವುದು ಅವನು ಹೇಳಿದ್ದು. ವಿಷ್ಣು ದ್ವಿಜ ಕ್ರಿಯಾಮೂಲೆ ಯಜ್ಞೋ ಧರ್ಮಮಯ ಪುಮಾನ್ ದೇವರ್ಷಿ ಪಿತೃಭೂತಾನಂ ಧರ್ಮಸ್ಯ ಚ ಪರಾಯಣಂ. ಭಗವಂತನಿಗೆ ಬಲ ಬರುವುದು ಯಜ್ಞಯಾಗಾದಿಗಳಿಂದ ಅವರಿಗೆ. ಆದ್ದರಿಂದ ಯಾರ್ಯಾರು ಯಜ್ಞಯಾಗಾದಿಗಳನ್ನು ಮಾಡುತ್ತಾರೋ ಆ ಎಲ್ಲ ಯಜ್ಞಯಾಗಾದಿಗಳನ್ನು ನಾಶ ಮಾಡಿರಿ, ಎಲ್ಲ ಯಜ್ಞಾದಿಗಳನ್ನು ಹಾಳು ಮಾಡಿರಿ, ಯಜ್ಞ ಮಾಡುವವರನ್ನು ಸಂಹಾರ ಮಾಡಿರಿ ಅಂತ. ಹೀಗೆ ಅದಕ್ಕೆ ಬೇರೆ ಬೇರೆ ಅರ್ಥಗಳಿವೆ. ಒಟ್ಟಲ್ಲಿ ಇಷ್ಟು ಅರ್ಥವನ್ನು ತಿಳ್ಕೊಳ್ಳೋಣ. ಇತೇತೆ ಭರ್ತೃ ನಿರ್ದೇಶಂ ಆದಾಯ ಶಿರಸಾದೃತ ತದಾ ಪ್ರಜಾನಂ ಕದನಂ ವಿದದು ಕದನ ಪ್ರಿಯ. ಹೀಗೆಲ್ಲವನ್ನು ಆಜ್ಞೆ ಮಾಡಿದಂತೆ. ಏವಂ ವಿಪ್ರಕೃತೆ ಲೋಕೆ ದೈತ್ಯ ಅಂದ್ರೆ ಅನುಚರೈ ಮುಹುಹು ದಿವಂ ದೇವಾಹ ಪ್ರತ್ಯಜ್ಯ ಭವಿಚೇರು ಅಲಕ್ಷಿತ. ಹಾಗೆ ಅವನು ಎಲ್ಲ ಹೇಳಿದಾಗ ಎಲ್ಲರೂ ಕೂಡ ಹೀಗೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಅಂತ. ಮೊದಲೇ ಅದೇನು ಹೇಳ್ತಾರೆ, ಕೋತಿಗೆ ಹೆಂಡ ಕುಡಿಸ್ದಂಗೆ ಅಂತ ನಮ್ಮಲ್ಲೊಂದು ಮಾತಿದೆ. ಅದಕ್ಕೆ ಮರ್ಕಟಸ್ಯ ಸುರಾಪಾನಃ ತನ್ಮಧ್ಯೆ ವೃಶ್ಚಿಕದಂಶಿನಃ ತನ್ಮಧ್ಯೆ ಭೂತ ಸಂಚಾರ ಯದ್ವಾ ತದ್ವಾ ಭವಿಷ್ಯತಿ ಅಂತ ಒಬ್ಬ ಸುಭಾಷಿತಕಾರ ಹೇಳ್ತಾನೆ. ಕೋತಿಗೆ ಹೆಂಡ ಕುಡಿಸ್ಬಿಡೋದಂತೆ, ಅದ್ರ ಮೇಲೆ ಚೇಳು ಕೈಲಿ ಕುಟುಕಿಸ್ಬಿಡೋದಂತೆ, ಅದ್ರ ಮೇಲೆ ಭೂತ ಬಿಟ್ಬಿಡೋದು, ಅದ್ರ ಮೇಲೆ ಹೆಂಗಾಡ್ತದೆ ಅಂತ. ಹಂಗಾಡಿದ್ರು ಅವರು ಅಂತ. ದೈತ್ಯರು ಮೊದಲೇ ಅದು ಬ್ರಾಹ್ಮಣ ವಿರೋಧಿಗಳು, ಮೊದಲೇ ಭಗವಂತನ ವಿರೋಧಿಗಳು. ನಾವು ಬಾಯಿ ಬಿಟ್ಟು ಬೇರೆ ಹೇಳಿಬಿಟ್ಟ. ಅದಕ್ಕೋಸ್ಕರ ಎಲ್ಲೆಲ್ಲಿ ಹೋದರು, ಎಲ್ಲಿ ಏನು ಊರು ಕೇರಿ ಎಲ್ಲವನ್ನ ಹಾಳು ಮಾಡುತ್ತಾ, ಎಲ್ಲೆಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಿದ್ದಾರೋ ಅಲ್ಲೆಲ್ಲ ಸಂಹಾರ ಮಾಡುತ್ತಾ, ಮಲಮೂತ್ರವನ್ನಲ್ಲಿ ಕುಂಡದಲ್ಲಿ ವಿಸರ್ಜನೆ ಮಾಡುತ್ತಾ, ಹೋಮಕುಂಡದಲ್ಲಿ. ಆಮೇಲೆ ಅಲ್ಲಿ ಋಷಿಪತ್ನಿಯರನ್ನ ಋಷಿಪುತ್ರಿಯರನ್ನ ಭಾರ ಮಾಡುತ್ತಾ, ಏನೇನು ಸಾಧ್ಯವೋ ಯವನರು ಏನು ಮಾಡಿದ್ರಲ್ಲ ಭಾರತದ ಮೇಲೆ ಅವೆಲ್ಲವನ್ನ ಮೊದಲು ಮಾಡಿದವ ಹಿರಣ್ಯಕಶಿಪು. ಅವ್ರು ಯವನರು ಏನು 800,000 ವರ್ಷಗಳ ಕಾಲ ಭಾರತವನ್ನು ಆಳಿದಾಗ ಅವ್ರು ಏನೇನು ಮಾಡಿದ್ರು, ಅಲ್ಲಾವುದ್ದೀನ್ ಖಿಲ್ಜಿಯಿಂದ ಟಿಪ್ಪು ಸುಲ್ತಾನ್ ಕಾಲದವರೆಗೂ ಅವೆಲ್ಲಕ್ಕೂ ಮೂಲ ಪ್ರೇರಕನಾಗಿ ನಿಂತವ ಹಿರಣ್ಯಕಶಿಪು. ಅವನೆಲ್ಲವನ್ನ ಏನೇನು ಮಾಡಿದ್ರು ಎಲ್ಲವನ್ನ ಮಾಡಿದ. ಆದರೆ ಒಳಗಡೆ ಅವನಿಗೆ ಜಯನಾವೇಶ ಇದೆ. ತನ್ನ ತಾಯಿ ಬಿಡೋ ಅಂತ ಅಳ್ತಿದ್ಲು ದಿತಿದೇವಿ. ತಾಯಿಯ ಬಳಿಯಲ್ಲಿ ಬಂದು ಒಂದು ಉಪನ್ಯಾಸ ಮಾಡ್ತಾನೆ, ಬಹಳ ಅಪೂರ್ವವಾಗಿರ್ತಕ್ಕಂಥ ಉಪನ್ಯಾಸ. ಎಂಥ ಉಪನ್ಯಾಸ ಅಂದರೆ ಆ ಉಪನ್ಯಾಸ ನಮ್ಮ ಕೈಲಿ ಮಾಡ್ಲಿಕ್ಕಾಗಲ್ಲ. ಅವನು ಎಷ್ಟು ಅದ್ಭುತವಾಗಿ ಉಪನ್ಯಾಸ ಮಾಡಿದ ಅಂದರೆ, ಅವನ ಉಪನ್ಯಾಸ ಮುಗಿಸುವಷ್ಟರಲ್ಲಿ ತಾಯಿ ನಗತಿದ್ಲಂತೆ ಹೇಳೋದನ್ನು ಬಿಟ್ಟು. ಆ ಮಟ್ಟಕ್ಕೆ ಒಳಗಿದ್ದ ಜಯ ಉಪದೇಶ ಮಾಡ್ತಾನಲ್ಲಿ. ಅಂಬಾಂಬ ಹೇವದೋ ವಿಪ್ರ ವೀರಮ್ಮ ಹರ್ತ ಶೋಚಿತಂ ರಿಪೋ ಅಭಿಮುಖೆ ಶ್ಲಾಘ್ಯೆ ಶೂರಾಣಂ ವದೈಪಸತಿ. ಯಾರಾದರೂ ಕೂಡ ಕ್ಷತ್ರಿಯರು ಯುದ್ಧದಲ್ಲಿ ಪರಾಜಿತರಾದರೆ ಸಂತೋಷ ಪಡಬೇಕು. ತಾಯಿಯಾದವಳು ದುಃಖ ಪಡ್ತಾರ. ತನ್ನ ಮಗನನ್ನ ಯುದ್ಧದಲ್ಲಿ ಬಲಿ ಕೊಡ್ಲಿಕ್ಕೆ ಅಂತಲೇ ಶೂರವಾಗಿರ್ತಕ್ಕಂಥ ತಾಯಿ ಕ್ಷತ್ರಿಯಳಾಗಿರ್ತಕ್ಕಂಥವಳು ಮಗನನ್ನು ಹಿಡಿಯುವುದು. ಅದರಲ್ಲೂ ನಾರಾಯಣನ ಮುಂದೆ ಸತ್ತಿದ್ದಾನೆ ಅಂದರೆ ನೀನೆಷ್ಟು ಸಂತೋಷ ಪಡಬೇಕಮ್ಮ. ಹೋಗಿ ಹೋಗಿ ನೀನು ಇಲ್ಲಿ ಅಳತಾ ಕೂತಿದ್ದೀಯಾ ಅಂತ. ಏನು ಸಂಸಾರ ಸಂಬಂಧಗಳು ಅಂದ್ರೆ ಏನು ಅಂತ ಅವನ ಬಾಯಲ್ಲಿ ಬರೋ ಮಾತ್ರ ನೋಡ್ರಿ. ಭೂತಾನಮಿಹ ಸಂವಾಸ ಪ್ರಪಾಯಾಂ ಇವ ಸೂರತೆ ದೈವೇನ ಏಕತ್ರ ನೀತಾನಂ ಉನ್ನೀತಾನಂ ತಥಾದ್ರುಮಃ. ಈ ಉಪನ್ಯಾಸಗಳಿಗೆ ಹೇಳಲಿಕ್ಕೆ 22 ದಿನಗಳು. ಅವನು ಹೇಳ್ತಾನೆ, ಬಿಸಿಲು ನೀರಡಿಕೆಗಳು ಬಂದಿರ್ತವೆ, ಎಲ್ಲ ಸಂಚಾರ ಮಾಡ್ತಾ ಇರ್ತಾರೆ. ಅವ್ರು ಬಿಸಿಲು ನೀರಡಿಕೆಗಳಿಂದ ಬಳಲಿದಂತಹ ಜನ ಎಲ್ಲಿ ನೀರು ಸಿಗುತ್ತೋ, ಎಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಸಿಗುತ್ತೋ ಅಲ್ಲಿ ಬಂದು ಒಂದಷ್ಟು ನೀರು ಕುಡಿದು ಕೂತ್ಕೊಂಡಲ್ಲಿ ಸುಧಾರಿಸ್ಕೊಳ್ತಾರೆ. ಸುತ್ತ ಎಲ್ಲರೂ ಇರ್ತಾರೆ, ಅವ್ರವ್ರ ಪಾಡು ಅವ್ರವ್ರು ಮಾತಾಡ್ತಾರೆ. ಅವರಿಗೆ ಬಿಸಿಲು ನೀರಡಿಕೆ ಎರಡೂ ಕೂಡ ಅವ್ರಿಗೆ ಪರಿಹಾರ ಆದಮೇಲೆ ಎದ್ದವ್ರವ್ರ ಪಾಡು ಅವ್ರವ್ರು ಹೋಗಿ ಬಿಡ್ತಾರೆ. ಅಷ್ಟೇ ಸಂಸಾರ ಅಂದ. ಇದೊಂದು ಮಾತು ನಮ್ಮ ಪುರಂದರದಾಸರಿಗೆ ಎಷ್ಟು ಸ್ಫೂರ್ತಿ ಕೊಟ್ಟು ಬಿಡ್ತು ಅಂದರೆ, ಪ್ರಾಯ ಈ ಮಾತಿನಿಂದಲೇ ಹಿಂಗಿರಬೇಕು ಸಂಸಾರದಲ್ಲಿ, ಹಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಂಗೆ ಅಂತ ಅವರು ಬರೆದ್ರಲ್ಲ. ಅದಕ್ಕೆ ಈ ಭಾಗವತದ ಮಾತು, ಇದು ವೇದವ್ಯಾಸ ದೇವರ ಮಾತು. ದೈವೇನ ಏಕತ್ರ ನೀತಾನಂ ಉನ್ನೀತಾನಂ ತಥಾದ್ರುಮ. ವಾಲ್ಮೀಕಿ ರಾಮಾಯಣದಲ್ಲಿ ಸ್ವಲ್ಪ ಇದನ್ನು ವಿವರಣೆ ಮಾಡ್ತಾರೆ. ಯಥಾ ಕಾಷ್ಟಂಚ ಕಾಷ್ಟಂಚ ಸಮಯಾತಾನ್ ಮಹರ್ಣವೇ ಸಮೇತ್ಯ ಚ ವಿಪೇಯಾತಂ ಕಾಲಮಾಸತ್ಯ ಕಂಚನ ಅಂತ. ಹರಿತಾರ್ಥದಂತೆ ನದಿ, 2 ದಿಮ್ಮಿಗಳು, ಮರದ ದಿಮ್ಮಿಗಳು ಬಿಟ್ಟುಬಿಡ್ತಾರೆ ಅದರಲ್ಲಿ. ಅದು ಹೋಗುವಾಗ ಯಾವಾಗಲೂ ಒಂದ್ಸತಿ ಸೇರ್ತದೆ, ಒಂದ್ಸತಿ ಬಿಡುಗಡೆ ಆಗುತ್ತೆ. ಅಷ್ಟೇ ಜೀವನ ಅಂತ.
ಅದು ಸಂಸಾರದ ಪ್ರವಾಹದಲ್ಲಿ ಯಾವುದೋ ಒಂದು ಕಾಲದಲ್ಲಿ ಜೊತೆಗೂಡುತ್ತೇವೆ, ಯಾವುದೋ ಒಂದು ಕಾಲದಲ್ಲಿ ಬಿಟ್ಟು ಹೋಗ್ತೇವೆ. ಇಷ್ಟೇ ಜೀವನ. ಯಾರು ಶಾಶ್ವತವಾಗಿ ಯಾರ ಜೊತೆಯಲ್ಲೂ ಇರುವುದಿಲ್ಲ. ನಮ್ಮ ಜೊತೆಯಲ್ಲಿ ಶಾಶ್ವತವಾಗಿರುವಾಗ ಭಗವಂತ ಒಬ್ಬನೇ. ಭಗವಂತನನ್ನು ಬಿಟ್ಟರೆ ಇನ್ಯಾರೂ ಯಾರಿಗೂ ಶಾಶ್ವತ ಅಲ್ಲ. ಯಾರು ಯಾರನ್ನು ನಂಬಿಕೊಂಡು ಬಂದಿಲ್ಲ, ಯಾರು ಯಾರಿಗೋಸ್ಕರವಾಗಿ ಬದುಕಿಲ್ಲ. ಅವರವ್ರ ಪಾಠ ಅವರವರು ಬರ್ತಾರೆ, ಅವರವ್ರ ಕೆಲಸ ಮುಗಿದ ಮೇಲೆ ಅವರವರು ಹೋಗ್ತಾ ಇರ್ತಾರೆ ಅಷ್ಟೇ ಅಂತ ಅವ ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಇದನ್ನು ಹೇಳ್ತಾನೆ. ಹಾಗಾಗಿ ನಿತ್ಯಂ ಅದಕ್ಕೆ ಅವನು ಹೇಳುವಾಗ ಯಥಾಂಬಸಾ ಪ್ರಚಲಿತ ತರ್ವೋಪಿ ಚಲ ಇವ. ಅದಕ್ಕೆ ನಿನಗೊಂದು ಕತೆ ಹೇಳ್ತೇನೆ ನೋಡಮ್ಮ ಅಂತ ಹೇಳಿ, ತುಂಬ ದೊಡ್ಡದಿದೆ, ಕತೆ ಹೇಳ್ತೇನೆ ನೋಡಮ್ಮ ಅಂತ ಹೇಳಿ ಒಂದು ಕಥೆಯನ್ನವ ಹೇಳ್ತಾನಲ್ಲಿ. ಯಮದೇವರು ಉಶೀನರ ಅನ್ನುವಂತಹ ರಾಜ್ಯ, ಉಶೀನರ ಅನ್ನುವ ರಾಜ, ಅವ ಯುದ್ಧದಲ್ಲಿ ಸಂಹೃತನಾದಾಗ ಅವನ ಹೆಂಡತಿಯರು 5,000 ಜನ ಹೆಂಡತಿಯರಂತೆ ಅವನಿಗೆ. ಒಂದೊಂದಕ್ಕೆ ಕಣ್ಕಂಡು ಬಾಯಿ ಬಿಡ್ತಾರೆ. ಅವ 5,000 ಜನರನ್ನು ನಿಭಾಯಿಸಿದವ. ಅದು ಸುತ್ತ ಸೇರ್ಕೊಂಡಿದ್ದಾರೆ. ಗಂಡನ ಶರೀರವನ್ನು ಎತ್ತಲಿಕ್ಕೆ ಬಿಡ್ತಾ ಇಲ್ಲ, ಗುಡೋ ಅಂತ ಅಳ್ತಾ ಇದ್ದಾರೆ. ಆವಾಗ ಯಮದೇವರು ಒಬ್ಬ ವಟುವಿನ ವೇಷದಲ್ಲಿ ಬಂದು ಅವ್ರಿಗೊಂದಷ್ಟು ಉಪದೇಶ ಮಾಡ್ತಾರೆ. ಆ ಉಪದೇಶವನ್ನು ನಿನಗೆ ಹೇಳ್ತೇನೆ ಅಂತ ನೋಡ್ರಿ. ನಮ್ಮಲ್ಲಿ ಯಾವತ್ತು ನಾನು ಹೇಳಿದೆ ಕೇಳಿ ಎನ್ನುವುದು ನಮ್ಮ ಮತದಲ್ಲಿ ಎಲ್ಲಿಯೂ ಇಲ್ಲ. ಆಚಾರ್ಯರಿಂದ ಮೊದಲುಗೊಂಡು ಅಂದರೆ ನಮ್ಮ ಗುರುಗಳು ಯಾರಿದ್ದಾರೆ, ಅವ್ರು ಯಾರು ಹೇಳಿದ್ರು ಕೂಡ ಇದನ್ನು ಹಿಂದೆ ಯಾರು ಹೇಳಿದ್ದಾರೆ ಅಂತ ಕೋಟ್ ಮಾಡಿಯೇ ಹೇಳ್ತಾರೆ. ಆಚಾರ್ಯರು ಹೇಳಿದ್ರು ಕೂಡ ಕೆಳಗಷ್ಟು ಇದು ಬ್ರಹ್ಮತರ್ಕದಲ್ಲಿ ಹೇಳಿದೆ, ಇದು ಲಿಂಗ ಪುರಾಣದಲ್ಲಿ ಹೇಳಿದೆ, ಇದು ಪದ್ಮ ಪುರಾಣದಲ್ಲಿ ಹೇಳಿದೆ, ಇದು ಪಂಚರಾತ್ರದಲ್ಲಿ ಹೇಳಿದೆ ಅಂತ ಏನು ಒಂದು ಮಾತಾಡಿದ್ರೆ 10 ಪ್ರಮಾಣ ಕೊಡ್ತಾರೆ ಆಚಾರ್ಯರು. ನಾನು ಹೇಳಿದೆ ಕೇಳಿ ಎನ್ನುವುದು ಆಚಾರ್ಯರು ಸಿದ್ಧಾಂತದಲ್ಲಿ ಎಲ್ಲಿಯೂ ಯಾವ ಕಡೆಯೂ ಕೂಡ ಅದನ್ನು ಉಪಯೋಗಿಸೋದಿಲ್ಲ. ಹಂಗೆ ಮಾಡಬಾರ್ದು ಅಂತ. ಕಡೆಗೆ ಹಯಗ್ರೀವ ದೇವರು ಹೇಳಿದ್ದು, ಇದು ಕೊನೆಗೆ ವೇದವ್ಯಾಸ ದೇವರು ಹೇಳಿದ್ದು. ಎಲ್ಲಿ ಹೋದರೂ ಅದು ಭಗವಂತನ ಬಳಿಯಲ್ಲಿ ಮುಟ್ಟಬೇಕು. ಅದನ್ನು ಹಿರಣ್ಯಕಶಿಪು ಪಾಲಿಸಿದನಂತ. ನಮ್ಮಲ್ಲಿ ಹೆಂಗೆ ಅಂದರೆ, ಅದಕ್ಕೆ ನಾನು ಯಾವಾಗಲೂ ಉದಾಹರಣೆ ಕೊಡ್ತಿರ್ತೇನೆ. ನಮ್ಮ ಗುರುಗಳು ಹೇಳ್ತಿದ್ರೆ ಯಾವಾಗಲೂ, ಯಾರಿಗೆ ದಾನ ಕೊಟ್ಟರು ಕೂಡ ಸರ್ಕಾರದಿಂದ ಪ್ರಿಂಟ್ ಆಗಿರೋ ನೋಟೇ ಕೊಡಬೇಕು. ಏನೇ ಕೊಟ್ಟರು 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, ಸರ್ಕಾರ ಪ್ರಿಂಟ್ ಮಾಡಿರೋ ನೋಟೇ ಕೊಡಬೇಕು. ಆಚಾರ್ಯ ಇದು ಸರ್ಕಾರ ಪ್ರಿಂಟ್ ಮಾಡಿದ ನೋಟಲ್ಲ, ನಾನೇ ದೇವರ ಮನೆಯಲ್ಲಿ ಮಡಿಯಾಗಿ ಮಾಡಿಕೊಂಡು ಎಲ್ಲ ಮಡಿಯಿಂದ ಮಾಡಿಟ್ಟಿದ್ದೇನೆ, ಈ ನೋಟು ನನ್ನದೇ, ಸರ್ಕಾರದ್ದೆಲ್ಲ ತಗೊಳ್ಳಿ ಅಂದರೆ ಇಸ್ಕೊಂಡವನು ಜೈಲಿಗೆ ಹೋಗ್ತಾನೆ, ಕೊಟ್ಟವನು ಜೈಲಿಗೆ ಹೋಗ್ತಾನೆ. ಹಾಗೆ ಇದು ನನ್ನ ಮಾತು ಅಂದರೆ ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡ್ರಿ. ಯಾಕೆಂದರೆ ನಾವು ಮನುಷ್ಯರು, ನಮ್ಮ ದೇಹದ ಸ್ಥಿತಿಗತಿಗಳು ಹೇಗಿರ್ತವೆ ಗೊತ್ತಿಲ್ಲ. ಕ್ಷಣಪಿತ್ತಂ ಕ್ಷಣಚಿತ್ತಂ ಕ್ಷಣಜೀವಿತ ಮಾಮಯೋಹೋ ಅಂತ. ಅದಕ್ಕೋಸ್ಕರ ಒಂದೊಂದು ಕ್ಷಣದಲ್ಲಿ ಬೆಳಗ್ಗೆ ಒಂದು ಮಾತಾಡಿರ್ತಾನೆ, ಮಧ್ಯಾಹ್ನ ಒಂದು ಮಾತಾಡ್ತಾನೆ, ಸಾಯಂಕಾಲ ಒಂದು ಮಾತಾಡ್ತಾನೆ. ಅದಕ್ಕೆ ಮನುಷ್ಯನ ಮಾತಿನ ಮೇಲೆ ಎಲ್ಲಿಯೂ ನಂಬಿಕೆ ಇಲ್ಲ. ನಂಬುವುದಿದ್ರೆ ಭಗವಂತನನ್ನು ನಂಬಬೇಕಷ್ಟೇ. ನಂಬು ಎಲೆ ಮನವೇ ಹಂಬಲಿಸದಿರು, ನಂಬು ಎಲೆ ಮನವೇ ಹಂಬಲಿಸಿದರು ಶ್ರೀ ಲಕ್ಷ್ಮೀನಾರಾಯಣನು ಒಲಿಯುವುದಕ್ಕೆ ನಿನ್ನ ನಂಬಿಕೆಯೇ ಕಾರಣ. ವಿಜಯದಾಸರ ಮಾತು. ಭಗವಂತ ಒಲಿಯಬೇಕು ಅಂದರೂ ನಂಬಿಕೆ ಕಾರಣ ಅಂತ. ಅದಕ್ಕೆ ನಂಬುವುದಿದ್ದರೆ ಅವರನ್ನು ನಂಬಬೇಕು. ಅದಕ್ಕೆ ಎಲ್ಲಿ ಹೇಳಿದ್ದಾರೆ, ಯಾರು ಏನಾರು ಹೇಳಿದರೆ ಎಲ್ಲಿ ಹೇಳಿದ್ದಾರೆ ಅಂತ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಬೇಕು ಅಂತ ಪ್ರಶ್ನೆ ಮಾಡಬಾರದು, ತಿಳ್ಕೊಳ್ಳಿಕ್ಕೆ ಹೇಳಬೇಕು. ಇದೆಲ್ಲ ಹೇಳ್ತಿದ್ರಲ್ಲ, ಎಲ್ಲಿ ಹೇಳಿದ್ದಾರೆ ಆಚಾರ್ಯ, ಎಲ್ಲಿ ಹೇಳಿದ್ದಾರೆ ಅಂತ ಕೇಳ್ತಾ ಇದ್ರೆ ನಾನು ಉಪನ್ಯಾಸ ನಿಲ್ಲಿಸ್ಬಿಡ್ಬೇಕಾಗ್ತದೆ. ಅದಕ್ಕೋಸ್ಕರ ಅದು ಕೇಳಬೇಕಾದ್ರೆ ಪ್ರಮೇಯ ಹೇಳ್ತೇವೆ, ಅದು ಎಲ್ಲಿ ಹೇಳಿದ್ದಾರೆ ಅಂತ. ಎಷ್ಟೋ ಸತಿ ಆಗತ್ತೆ ಹೊಳೆಯುವುದು ಅಂತ, ಒಳಗಿನಿಂದ ತತ್ವ ಹೊಳೆಯುತ್ತದೆ, ಯಾವುದೋ ಒಂದು ಪ್ರಮೇಯ ಹೊಳೆಯುತ್ತೆ. ಬಾಯ್ಬಿಟ್ಟು ಅದನ್ನು ಊರಿಗೆ ಹೇಳ್ಕೊಡೋದಲ್ಲ. ಪ್ರಮೇಯ ಹೊಡೆದ ತಕ್ಷಣ ಭಗವಂತನನ್ನು ಕೇಳಬೇಕು. ಸ್ವಾಮಿ ಇದು ಯಾವುದೋ ಒಂದು ಪ್ರಮೇಯ ಹೊಳಿತಾ ಇದೆ ನನಗೆ, ಇದರ ಮೂಲ ಎಲ್ಲಿದೆ? ಇವೆಲ್ಲ ನಾವು ಮಾಡತಕ್ಕಂಥದ್ದು, ನಮಗೆ ಗುರುಗಳು ಹೇಳಿಕೊಟ್ಟದ್ದು. ಏನೋ ಉಪನ್ಯಾಸದಲ್ಲಿ ಹೇಳಬೇಕಾದಾಗ ಏನೋ ಹೊಳಿಸ್ತಾನೆ ಭಗವಂತ. ಅದು ಹೊಳೆಯಿತು ಅಂದಾಗ ಭಗವಂತನನ್ನು ಕೇಳಬೇಕಂತೆ. ಸ್ವಾಮಿ ಇದು ಯಾವುದೋ ಒಂದು ಹೊಸ ತತ್ವ ಹೊಡೆದಿದೆಯೋ, ಇದಕ್ಕೆ ಯಾವುದು ಮೂಲ? ದಯವಿಟ್ಟು ತೋರಿಸಿಕೊಡು ಅಂದರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನನ್ನ ಅನುಭವ ಅದು. ಖಂಡಿತವಾಗಿ ಭಗವಂತ ಸೂಚನೆ ಮಾಡ್ತಾನೆ. ಇಲ್ಲ ಸ್ವಪ್ನದಲ್ಲಿ ಸೂಚನೆ ಮಾಡ್ತಾನೆ, ಇಲ್ಲಿ ಯಾರೋ ಬಂದು ಹೇಳ್ತಾರೆ ಇದು ಇಂಥ ಪುರಾಣದಲ್ಲಿ ಇಂಥದ್ರಲ್ಲಿದೆ ನೋಡು ಅಂತ. ಅದಿರುತ್ತೆ ಅಲ್ಲಿ ಸರಿಯಾಗಿ ಏನು ಹೊಡೆಸಿರ್ತಾನೆ ದೇವರು, ಅದು ಅಲ್ಲಿರುತ್ತೆ. ಅದನ್ನು ತಗೊಂಡು ಗಟ್ಟಿ ಮಾಡಿಕೊಂಡು ಆಮೇಲೆ ಉಪನ್ಯಾಸದಲ್ಲಿ ಇಡಬೇಕು. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ, ಯಾರೋ ಒಬ್ಬರು ನಮ್ಮಲ್ಲಿ ಹೇಳ್ತಾ ಇದ್ರು, ಅದು ಪುರಂದರದಾಸರದೊಂದು ಕೀರ್ತನೆ ಇದೆಯಲ್ಲ, ಹೆಂಡತಿ ಪ್ರಾಣ ಹೆಂಡತಿ ಅಂತ ಒಂದು ಕೀರ್ತನೆ ಇದೆ. ಅದಕ್ಕೆ ಅವರು ನಂದೊಂದು ವ್ಯಾಖ್ಯಾನ ಇದೆ ಆಚಾರ್ಯ ಅಂತ, ಹೆಸರು ಹೇಳಲ್ಲ. ಇಂಥ ವ್ಯಾಖ್ಯಾನ ಮಾಡೋಕ್ಕೆಲ್ಲ ಭಾಳ ಪ್ರಸಿದ್ಧಿ ಅವರು. ಏನು ಅಂದರೆ ಹೆಂಡತಿ ಅಂದರೆ ಏನು ಗೊತ್ತಾ? ಅದು ಹೆಂಡತಿ ಅಲ್ಲ, ಹೆಂಡ ಅತಿ ಪ್ರಾಣ ಹೆಂಡತಿ ಅಂತ ಮಾಡ್ಕೊಂಡಿದ್ದೇನೆ ಅಂತ. ಹೆಂಡ ಅತಿ. ಅದಕ್ಕೆ ನಾನು ಕೇಳಿದೆ, ಹಾಗಾದ್ರೆ ಸ್ವಲ್ಪ ಹೆಂಡ ಕುಡಿಬೋದಾ? ಅತಿ ಕುಡಿಬಾರ್ದು ತಾನೆ, ಸ್ವಲ್ಪ ಕುಡಿಬೋದಾ ಅಂತ. ಹಿಂಗಾಗಿ ಬಿಡ್ತದೆ. ರಾಗಿ ತಂದೀರಾ ಭಿಕ್ಷಕ್ಕೆ, ರಾಗಿ ತಂದೀರ. ಯಾಕೆ ಗೊತ್ತಾ ಆಚಾರ್ಯ ರಾಗಿ ತಂದೀರ ಅಂತ ಕೇಳಿದ್ದು? ರಾಗಿ ಆದರೆ ಬೀಸಬೇಕಾಗ್ತದೆ ಅಲ್ವಾ? ಹಿಟ್ಟಾದರೆ ಡೈರೆಕ್ಟಾಗಿ ಉಪಯೋಗಿಸ್ಬೋದು. ಅದಕ್ಕೆ ರಾಗಿ ಬೇಡ, ರಾಗಿ ಹಿಟ್ಟು ಕೊಡಿ ಅಂತ ಪುರಂದರದಾಸರು ಹೇಳಿದರು ಅಂತ ಅರ್ಥ ಮಾಡಿದರೆ ನಾವು ಏನು ಹೇಳೋಣ? ಇಂಥ ಅರ್ಥಗಳೆಲ್ಲ ಕೂಡ ಅದು ಮಾಡ್ಲಿಕ್ಕೆ ಹೋಗಬಾರ್ದು, ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋಗಬಾರ್ದು. ಏನಾಗುತ್ತೆ, ಯಾರೋ ಅದ್ರನ್ನ ನಿಜ ಅಂತ ನಂಬಿಬಿಟ್ರೆ ಅವನನ್ನು ದಾರಿ ತಪ್ಪಿಸದ ಪಾಪ ನಮ್ಗೆ ಬರ್ತದೆ. ನಮ್ಗೆ ಯಾಕೆ ಇರೋ ಪಾಪ ಸಾಧ್ಯ? ಇರೋದೇ ಹಾಸ್ಕೊಂಡು ಕೂಡ ಅಷ್ಟಿದೆ. ಏನು ವ್ಯಾಖ್ಯಾನ ಮಾಡಬೇಕಾದರೂ ಹಿಂದಿನವರು ಏನು ಮಾಡಿದ್ದಾರೆ ಪ್ರಮಾಣಭೂತವಾಗಿ ಮಾಡಬೇಕು. ಅದಕ್ಕೆ ನಾ ಹೇಳಿದ್ದೇನೆ ಕೇಳಿ ಆಚಾರ್ಯ, ನಾನು ರಚನೆ ಮಾಡಿದ್ದೇನೆ ಕೇಳಿ, ಅವೆಲ್ಲ ದಯವಿಟ್ಟು ನೀವು ನಿಮ್ಮ ಹತ್ರವೇ ಇಟ್ಕೊಳ್ರಿ, ನಮ್ಮ ಹತ್ರ ಬರಲೇಬೇಡಿ. ಅಂಥವು ಯಾವುದು ನಾವು ಕೇಳೋದು ಇಲ್ಲ. ಅಂಥದ್ದಕ್ಕೆಲ್ಲ ಸಮಯ ವೇಸ್ಟ್ ಮಾಡುವಷ್ಟು ದೇವರು ನನಗೆ ಆಯುಸ್ಸು ಕೊಟ್ಟಿಲ್ಲ. ಅದ್ರ ಹತ್ತಿರಕ್ಕೆ
ಬರೆಯೋದಕ್ಕೆ ನಾನು ಹೋಗಲ್ಲ. ನಾ ಬರೆದಿದ್ದ ಪುಸ್ತಕ ತಗೊಳ್ಳಿ, ನಾ ಬರೆದಿದ್ದ ಕೀರ್ತನೆ ತಗೊಳ್ಳಿ, ಅವೆಲ್ಲ ದಯವಿಟ್ಟು ನೀವೇ ಇಟ್ಕೊಳ್ರಿ. ಅಲ್ಲಿ ಬರೆದಿರೋ ಜ್ಞಾನಿಗಳದ್ದು ಕೀರ್ತನೆಗಳು ಬ್ರಹ್ಮಾಂಡ ಬಿದ್ದಿದೆ, ಅದನ್ನೇ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಯಾಕೆ ಇದನ್ನು ಹೇಳಿದೆ ಅಂದರೆ, ಹಿರಣ್ಯಕಶಿಪು ಉಪನ್ಯಾಸ ಮಾಡುವಾಗಲೂ ಕೂಡ ಅವನು ಪ್ರಮಾಣಬದ್ಧವಾಗಿ ಉಪನ್ಯಾಸ ಮಾಡಿದ ಅನ್ನೋದಕ್ಕೆ ಇಷ್ಟು ಹೇಳ್ತಾ ಇದ್ದೇನೆ. ಅವನು ಹಿಂದೆ ನಡೆದಂಥ ಕಥೆಯನ್ನು ಕೋಟ್ ಮಾಡಿ, ಇದು ನಂದಲ್ಲ ಉಪದೇಶ, ಇದು ಹಿಂದೆ ಯಮದೇವರು ಮಾಡಿದ ಉಪದೇಶ ಅಂತ ಅವನು ಹೇಳ್ತಾನಲ್ಲ, ಇದು ಅಲ್ವಾ, ಆ ಯಮದೇವರು ಮಾಡಿದ ಉಪದೇಶವನ್ನು ಅವನು ಹೇಳ್ತಾನೆ. ಏನು ಸಂಸಾರ ಅಂದ್ರೆ ಏನು, ಅದ್ಭುತ ನೋಡ್ರಿ. ಪ್ರಮಾಣಬದ್ಧವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸಂಸಾರ ಅಂದ್ರೆ ಏನು, ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತಾಚ ವಿವೇಕ ಸ್ಮೃತಿ ಏವಚ. ಸಂಸಾರ ಅಂದ್ರೆ ಇಷ್ಟೇ. ಏನು ಸಂಸಾರ, ಸಂಭವಶ್ಚ ವಿನಾಶಶ್ಚ, ಹುಟ್ಟೋದು ಸಾಯೋದು ಮೊದಲನೇದು, ಹುಟ್ಟೋದು ಸಾಯೋದು. ಶೋಕಶ್ಚ ವಿವಿಧ ಸ್ಮೃತಃ, ನಾನಾ ವಿಧವಾದ ದುಃಖಗಳನ್ನು ಅನುಭವಿಸೋದು. ಅವಿವೇಕಶ್ಚ ಅವಿವೇಕ, ಚಿಂತಾಚ ಚಿಂತ, ವಿವೇಕ ಸ್ಮೃತಿ ಏವಚ. ವಿವೇಕ ಅವಿವೇಕವನ್ನ ವಿವೇಕ ಅಂತ ತಿಳಿಯೋದು, ವಿವೇಕವನ್ನ ಅವಿವೇಕ ಅಂತ ತಿಳಿಯೋದು, ಇಷ್ಟೇ ಸಂಸಾರ ಅಂದ. ಪ್ರಾಯ ಸಂಸಾರದ ಬಗ್ಗೆ ಈ ಮಟ್ಟದಲ್ಲಿ ವ್ಯಾಖ್ಯಾನ ಮಾಡಿದ ಇನ್ನೊಂದು ಗ್ರಂಥ ನನ್ನ ಪ್ರಪಂಚದಲ್ಲಿ ನಾನು ನನ್ನ ದೇಹದಲ್ಲಿ ನೋಡಲಿಲ್ಲ. ಏನು ಅದ್ಭುತ ರೀ. ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತ ಅವಿವೇಕಶ್ಚ ಚಿಂತಾಚ ವಿವೇಕ ಸ್ಮೃತಿರೇವಚ. ಅದೇ ಹುಟ್ಟು ಸಾವು. ಸಂಸಾರ ಅಂದ್ರೆ ಅಷ್ಟೇ ತಾನೆ, ಹುಟ್ಟು ಸಾವು. ಮೊದಲು ಹುಟ್ಟೋದು, ಆಮೇಲೆ ಸಾಯೋದು, ಬದುಕಿರುವ ಮಧ್ಯದಲ್ಲಿ ನಾನಾ ವಿಧವಾದ ಕಷ್ಟ ನಷ್ಟಗಳನ್ನು ಅನುಭವಿಸೋದು. ಪ್ರಮಾಣವಾಗಲು ಇಲ್ಲಿ ಸುಖ ಇಲ್ಲ, ಇಲ್ಲಿರುವುದು ದುಃಖ ಮಾತ್ರ. ಯಾರಿಗೆ ಕಮ್ಮಿ ಸುಖ ಇದೆ ಅವರದನ್ನು ದುಃಖ ಅಂತಾರೆ, ಯಾರಿಗೆ ಕಮ್ಮಿ ದುಃಖ ಇದೆ ಅವರದನ್ನು ಸುಖ ಅಂತ ಭ್ರಮಿಸ್ತಾರೆ. ಅದು ಹೆಂಗೆ ಅಂತ ಕೇಳಿದರೆ, ನಾವು ವಾದಿರಾಜರಂದ್ರು ನರಕದಲ್ಲಿಯೂ ಸುಖ ಇದೆ. ಸುಖ ಅಂದ್ರೆ ಬರೀ ಸ್ವರ್ಗದಲ್ಲಿದೆ ಅಂದ್ಕೊಳ್ಬೇಡ್ರಿ, ನರಕದಲ್ಲಿ ಸುಖ ಇದೆ. ಹೆಂಗಿದೆ ಗುರುಗಳೇ ಅಂತ ಕೇಳಿದ್ರೆ, ಯುಕ್ತಿಮಲ್ಲಿಕಾಲ್ ಅವರು ಹೇಳಿದ್ರು, ಪಕ್ಕದವನಿಗೆ 40 ಚಾವಟಿ ಏಟು ಹೊಡೆದು ನನಗೆ 2 ಚಾವಟಿ ಏಟು ಹೊಡೆದ್ರೆ ಸುಖ ಆಗ್ತದೋ ಇಲ್ವ ಹೇಳ್ರಿ, ಸದ್ಯ 18 ಬೀಳಿಲ್ವಲ್ಲಪ್ಪ ಅಂತ ಅಲ್ವಾ. ಇದನ್ನ ಸುಖ ಅಂತ ಕರೆದದ್ದು ನರಕದಲ್ಲಿ. ಸ್ವರ್ಗದಲ್ಲಿ ದುಃಖ ಇದೆ, ಪಕ್ಕದವನಿಗೆ 20 ಜಿಲೇಬಿ ಕೊಟ್ಟು ನನಗೆ 2 ಕೊಟ್ಟರೆ ಹೊಟ್ಟೆ ಉರಿತದೋ ಇಲ್ವೋ, ಅದು ದುಃಖ. ಹೀಗೆ ಸ್ವರ್ಗ ನರಕದಲ್ಲಿ ಸುಖ ದುಃಖಗಳಿವೆ. ಸುಖ ದುಃಖ ಅಂದ್ರೆ ಒಂದೇ ಅನ್ಕೊಳ್ಬೇಡ್ರಿ ಅಂತಾರೆ. ಹಾಗಾಗಿ ಹೇಳಿದ್ದು ನನ್ನ ಪರ್ಸಾನಿಫಿಕೇಶನ್, ನಾನು ಹೇಗೆ ಅದನ್ನು ನೋಡುತ್ತೇನೆ ಅನ್ನೋದ್ರ ಮೇಲೆ ಅದು ಸುಖವೋ ದುಃಖವೋ ಅಂತಾಗ್ತದೆ. ಇದನ್ನು ಹೇಳಿದ್ದು, ಸಂಸಾರದಲ್ಲಿ ಸುಖ ಹುಡುಕೋದರಲ್ಲಿ ದುಃಖವನ್ನು ಗೆದ್ದು ಸುಖ ಹುಡುಕ್ತೇನೆ ಎನ್ನುವ ಭ್ರಮೆಗೆ ಬಿದ್ದಂಥ ಮನುಷ್ಯ ಅದಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಾನೆ, ಹಗಲೂ ರಾತ್ರಿ ಕಷ್ಟಪಡ್ತಾನೆ. ಹಣದಿಂದ ಸುಖ ಸಿಗ್ತದೆ ಎನ್ನುವ ಭ್ರಮೆ, ಹಗಲೂ ರಾತ್ರಿ ಕಷ್ಟಪಟ್ಟು ರಾತ್ರಿ ಅನ್ನದೇ ಹಗಲನ್ನದೇ ಹಣ ಸಂಪಾದನೆ ಮಾಡ್ತಾನೆ. ಹಣ ಎಲ್ಲ ಸಂಪಾದನೆ ಮಾಡ್ತಾನೆ. ಎಷ್ಟೋ ಜನ ಅನ್ನ ನೀರು ಬಿಟ್ಟು ಹಣ ಸಂಪಾದನೆ ಮಾಡ್ತಾರೆ. ನೀವು ನೋಡಿದ್ದೀರಂಥವ್ರನ್ನ. ಎಲ್ಲ ಹಣ ಬಂದ ಮೇಲೆ ನೀ ಅನ್ನ ತಿನ್ನಬಾರದು ಅಂತ ಡಾಕ್ಟರ್ ಹೇಳ್ತಾರೆ. ಆಗ್ಬೇಕು, ಮೊದಲು ತಿಂದಿಲ್ಲ ಕೊನೆಯಲ್ಲೂ ತಿಂದಿಲ್ಲ. ಇದು ಹಣೆ ಬಾರ ಹಿಂಗಾಗ್ತದೆ ಅಂತ. ಅದಕ್ಕೆ ಅವಿವೇಕಶ್ಚ ಚಿಂತಾಚ ವಿವೇಕ ಸ್ಮೃತಿರೇವಚ, ಅಷ್ಟೇ ಸಂಸಾರ ಅಂದ್ರೆ. ಅದಕ್ಕೆ ಅವನು ಅತ್ರಾಪಿ ಉದಾಹರಂತಿ ಮಾಂ ಇತಿಹಾಸಂ ಪುರಾತನಂ ಯಮಸ್ಯ ಪ್ರತಿಬಂಧೂನಾಂ ಸಂವಾದಂಚ ನಿಬೋಧತ ಅಂತ. ವಶೀನರ ದೇಶದಲ್ಲಿ ಸುಯಜ್ಞ ಅನ್ನುವ ರಾಜ, ಅವನು ಸತ್ತಾಗ ಅವನ ಹೆಂಡತಿಯರೆಲ್ಲ, ಮಾಮೂಲಿ ಎಲ್ಲರ ಮನೆಯಲ್ಲೂ ಅಷ್ಟೇ, ಯಾರು ಸತ್ರು ಮೊದಲು ದೇವರೊಬ್ಬ ಸಿಗ್ತಾನಲ್ಲ ಬಿಟ್ಟು ಅವನನ್ನು ಬೈಲಿಕ್ಕೆ ಅಂತ. ಅಹೋ ವಿಧಾತ್ರ ಅಕರುಣೇನ ಪ್ರಭೋ ಭವಾನ್ ಪ್ರಣೇತೋ ದಿಗಗೋಚರಂ ದೃಶಾಂ ಉಶೀನರಾಣಾಂ ಅಭಿವೃತ್ತದ ಪುರ ಕೃತೋ ಅಧುನಾ ಏನ ಶುಚಾಂಬಿವರ್ಧನ. ದೇವರಿಗೆ ಧಿಕ್ಕಾರವಿರಲಿ, ದೇವರ ಅನ್ಯಾಯ ಮಾಡಿಬಿಟ್ಟ. ಎಲ್ಲರ ಮನೆಯಲ್ಲೂ ಸಹಜ ಸಾವು ಅಂದರೆ ದೇವರ ಅನ್ಯಾಯ. ನನ್ನಂಥವನಿಗೆ ಅನ್ಯಾಯ ಮಾಡಿದ್ನಲ್ಲ ಆಚಾರ್ಯ, ನನ್ನಂಥವ್ರಿಗೆ. ನಿನ್ನಂಥವನು ಅಂದ್ರೆ ನೀನು ಏನು ರುಜುದೇವತೆಗಳ ಅಪರಾವತಾರವ ಏನದು? ನನ್ನಂಥವನಿಗೆ ದೇವರನ್ನೊಬ್ಬ ಇದ್ದರೆ ಅವ್ರ ಮನೆ ಹಾಳಾಗ್ಬೇಕಾಚಾರ್ಯ ಅಂತ. ಏನು ದೇವರನ್ನೋನಿರೋನು ಮನೆ ಹಾಳು ಮಾಡಕ್ಕಿದ್ದಾನೆ ಅಂತ ಏನು ಕತೆ ಅದು? ಹಿಂಗೆಲ್ಲ ಮಾತಾಡ್ತಾರೆ ಜನ ಅಲ್ವಾ. ಅಳೋದು ಹೆಂಗೆ ಅಂತಲೂ ಗೊತ್ತಿಲ್ಲ ನನಗೆ. ಎಷ್ಟು ಹೊಟ್ಟು ಉರಿತದೆ ಒಂದೊಂದ್ಸತಿ ಅಂದರೆ. ಅಳೋದು ಹೆಂಗೆ ಅಂತ ಕಲಿಬೇಕಾದ್ರೂ ಭಾಗವತ ಕೇಳಬೇಕು. ಒಬ್ಬರ ಮನೆಗೆ ಹೋಗಿದ್ದೆ, ಅವ್ರ ಯಜಮಾನರು ಹೋಗಿದ್ದರು. ನಾನು ಹೋದ ತಕ್ಷಣ ಓ ಅಂತ ನಮ್ಮ ನೋಡಿದ ತಕ್ಷಣ, ಸಹಜವಾಗಿ ನಮ್ಮನ್ನು ನೋಡಿದ್ರೆ ಅಳು ಬರ್ತದೆ, ನಮ್ಮ ನೋಡಿದ್ರೆ ನಗು ಬರಲ್ಲ. ಆಚಾರ್ಯರು ಬೇಗ ಬಂದ್ರಲ್ಲ ಅಂತ ಹೇಳ್ತಾರೆ ಎಷ್ಟೋ ಜನ. ಅದಿದೆ. ಅದಕ್ಕೋಸ್ಕರ ಅಲ್ಲಿ ಹೋದಾಗ ಆಚಾರ್ಯರೇ ನೋಡಿ ಆಚಾರ್ಯ ಅವ್ರು ಹೇಳಿದ ಶಬ್ದ ಹೇಳ್ತೇನೆ, ನನ್ನ ಜೊತೆಯವರೆಲ್ಲ ಗಂಡನ ಜೊತೆ ಚೆನ್ನಾಗಿದ್ದಾರೆ, ನನ್ನೊಬ್ಬಳಿಗೇ ಗತಿ ಅಂದರು. ಅಂದ್ರೆ ಏನರ್ಥ ಏನು? ಅವ್ರ ಜೊತೆಲಿರೋರು ಗಂಡಂದ್ರೆಲ್ಲ ಹೋಗ್ಬಿಡ್ಬೇಕು ಅಂತ ಅರ್ಥವಾ? ನಮ್ಗೆ ಅಳ್ಲಿಕ್ಕೂ ಬರಲ್ಲ ಅನ್ನೋದು ಅದಕ್ಕೆ. ಹಿಂಗೆ ಅಳಬೇಕು ಅಂತಲೂ ಗೊತ್ತಿಲ್ವೇ ಅಲ್ವಾ? ಅಯ್ಯೋ ಕರ್ಮವೇ, ನನಗಂತೂ ಯಜಮಾನರು ಹೋದ್ರು, ಅವರೆಲ್ಲ ಅವ್ರ ಯಜಮಾನರ ಜೊತೆ ಚೆನ್ನಾಗಿರ್ಲಿ ಅನ್ನುವ ವಿಶಾಲ ಗುಣವೇ ಇಲ್ಲವಲ್ಲ. ಬರೀ ಸ್ವಾರ್ಥ ಸ್ವಾರ್ಥ ಸ್ವಾರ್ಥ. ಇದು ಆಗಿನ ಕಾಲದಲ್ಲೂ ಎಲ್ಲರಿಗೂ ಕೂಡ ಆ ಸಮಯದಲ್ಲಿ ಒಟುವಿನ ರೂಪದಲ್ಲಿ ಯಮಧರ್ಮರಾಜರು ಬಂದು ಹೇಳ್ತಾರೆ, ಅಹೋ ಆಮಿಷಾಂ ವೈಸಾಧಿಕಾನಾಂ ವಿಪಶ್ಯತಾಂ ಲೋಕವಿದ್ಧಿಂ ವಿಮೋಹ ಯತ್ರೋದ್ಭವ ಯತ್ರ ಉದ್ಭವ ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಚಂತ ಪಾರ್ಥಕಂ. ಅಲ್ಲ, ನೀವೆಲ್ಲ ಯಾಕೆ ಅಳ್ತಾ ಇದ್ದೀರಿ ಮೊದಲೇ ಹೇಳ್ರಿ ಅಂದ್ರವರು. ಯಾಕೆ ಅಳ್ತಾ ಇದ್ದೀರಿ? ಮೊದಲು ಹುಟ್ಟುವಾಗ ನಾವು ಜೊತೆಯಲ್ಲಿ ಹುಟ್ಟಿದ್ರೋ, ಅದು ಹೋಗುವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅವನೇನಾದ್ರು ಹೇಳಿದ್ನೇನೋ? ಯತ್ರೋದ್ಭವ ತತ್ರ ಗತಂ ಮನುಷ್ಯಂ. ಅವನು ಎಲ್ಲಿಂದ ಬಂದಿದ್ನೋ ಅಲ್ಲಿ ವಾಪಸ್ ಹೋಗಿದ್ದಾನೆ, ಅಳೋದು ಯಾಕೆ ಅಂತ. ಈ ಮಾತೆ ನಮ್ಮ ಪುರಂದರದಾಸರ ಬಾಯಲ್ಲಿ ಗಟ್ಟಿ ಮುದ್ದೆಯ ಪಿಂಡ ಮಾಡಿ
ಮಾಡಿ ಗರ್ಭದಲ್ಲಿಟ್ಟು ಹೆರಲಿಲ್ಲ, ಕೊಟ್ಟ ದೇವರು ಕೊಂಡು ಹೋಯಲು ಕುಟ್ಟಿಕೊಂಡು ಅಳುವುದು ಯಾಕು ಅಂತ. ಇದು ಯಮದೇವರ ಮಾತು. ಸ್ವಯಂ ಸಧರ್ಮ ಅನುಶೋಚಂತೆ ಪಾರ್ಥಿವಂ ಯತ್ರೋದ್ಭವ ತತ್ರಗತಂ. ಎಲ್ಲಿಂದ ಬಂದಿದ್ನೋ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅವನಲ್ಲಿಂದ ಇಲ್ಲಿಗೆ ಬಂದ, ವಾಪಸ್ ಅಲ್ಲಿಗೆ ಹೋದ. ವಸತಿಕಾರ ವಸತಿಗೆ ಬಂದ, ಹೊತ್ತಾರೆ ಎದ್ದು ಹೊರಟೆ ಹೋದ. ಹಾಗೆ ಇರಬೇಕು ಸಂಸಾರದಲ್ಲಿ. ಪಕ್ಷಿ ಬಂದಿತು ಅಂಗಳದಲ್ಲಿ, ಹಾರಿ ಹೋಯಿತು ಆ ಕ್ಷಣದಲ್ಲಿ. ಹಂಗೆ ಅಲ್ವಾ? ಸಂತೆ ಸೇರಿತ್ತು ನಾನಾಪರಿ, ಸಂಜೆಯಾದೊಡನೆ ಹಿಡಿದರು ಅವರವರ ದಾರಿ. ಇದು ಮಾತನಿಗೆ ಯತ್ರೋದ್ಭವ ತತ್ರಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನು ಶೋಚಂತ್ಯ ಪಾರ್ಥವಂ ಅಂತ. ಸತ್ತವರಿಗೆ ಯಾಕೆ ಅಳ್ತಿದ್ದೀರಿ ಅಂತ ಮೊದಲು ಉತ್ತರ ಹೇಳಿ ಇಂದ. ನೋಡಿ, ಎಲ್ಲ ಮಾತಿಗೂ ಹರಿದಾಸರ ಸಾಹಿತ್ಯ ಇದೆ. ಇದು ಕನಕದಾಸರಿಗೆ ಸ್ಫೂರ್ತಿ ಕೊಟ್ಟಿತ್ತು. ಇಲ್ಲಿ ಏನು ನೋಡಿ, ಅದೇ ಕನಕದಾಸರು ಯಮದೇವರಾಗಿದ್ದವರು ಅವರೇ ಅಲ್ವಾ? ಇದೇನು ಅಹೋ ಅಮಿಷಾಂ ವಯಸಾಧಿಕಾನಂ ವಿಪಶ್ಯತಾಂ ಲೋಕ ವಿದ್ಧಿಂ ವಿಮೋಕ್ಯ ಯತ್ರೋದ್ಭವ ತತ್ರಗತಂ ಮನುಷ್ಯಂ ಸ್ವಯಂ ಸಧರ್ಮಾನುಶೋಚ್ಯಂತ್ಯ ಪಾರ್ಥವಂ. ಇದೇನವರು ಯಮದೇವರಾಗಿ ಹೇಳಿದರು, ಅದೇ ಮಾತು ಕನಕದಾಸರಾಗಿ ಬಂದಾಗ ಯಮದೇವರು ಅದನ್ನು ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ. ಸತ್ತವರಿಗಳಲೇಕೆ ತನ್ನವರು ಹೆತ್ತವರು ಹತ್ತವರು ತಾವು ಸತ್ತು ಹೋಗುವರಲ್ಲದುಳಿವರೇ ಮರುಗಲೇಕಿನ್ನು ಮೃತ್ಯು ಬೆನ್ನಿನೊಳಿಹುದು ತಾನಿನ್ನತ್ತು ಮಾಡುವುದೇನು ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸೋ ನಮ್ಮ ನನವರದ. ಏನದ್ಭುತ! ಸತ್ತವರಿಗಳಲೇಕೆ ತನ್ನನು ಹೊತ್ತವರು ಹೆತ್ತವರು ತಾವು ಸತ್ತು ಹೋಗದೆ ಇಲ್ಲಿ ಉಳಿವರೇ. ಸತ್ತು ಹೋಗವರೆಲ್ಲರ ಇಲ್ಲಿ ಉಳಿದರೆ ಅಲ್ವಾ? ಮರುಗಲೇಕಿನ್ನು ಇವತ್ತಲ್ಲ ನಾಳೆ ಪ್ರತಿಯೊಬ್ಬರು ಹೋಗೋರೆ. ಮೃತ್ಯು ಬೆನ್ನಿನಲಿಹುದು. ನಾವು ಹುಟ್ಟುವಾಗ ಯಾವುದು ಬಂತೋ ಇಲ್ವೋ ಗೊತ್ತಿಲ್ಲ. ಮೃತ್ಯು ಬೆನ್ನಿನಲಿಹುದು ಹೆಬ್ಬುಲಿಯಂತೆ ಯಮ ಬೊಬ್ಬಿಡುತ್ತ ಕಾದಿರುವ ಉಬ್ಬದಿರೋ ಎಲೆ ಮಾನವ. ಇದನ್ನೇ ಅಲ್ಲಿ ಮೃತ್ಯು ಬೆನ್ನಿನೊಳಿಹುದು ತಾನಿನ್ನತ್ತು ಮಾಡುವುದೇನು. ಏನಕ್ಕೆ ಬಂದಿರೋದು? ಪೂರ್ವದ ತೆತ್ತಿಗನು ನೀನಹುದು ರಕ್ಷಿಸೋ ನಮ್ಮ ನನವರತ. ಹಿಂದೆ ಮಾಡಿದ ಸಾಲ ತೀರಿಸ್ಲಿಕ್ಕೆ ಹೊಂದಿದ್ದೇವೆ. ಸಾಲ ತೀರಿತು ಹೋಗ್ತೇವಷ್ಟೇ. ಸತ್ತವರಿಗಳಲೇಕೆ ಏನು ಕಳ್ತಾ ಇದ್ದೀರಿ? ಅವ್ನು ಬಂದ, ಅವ್ನು ಋಣ ತೀರಿತು ಹೋದ ಅಷ್ಟೇ. ಎಣ್ಣೆ ಇರುವ ತನಕ ದೀಪ ಬೆಳಗುವಂತೆ, ಪೂರ್ವ ಪುಣ್ಯವಿರುವ ತನಕ ಸತಿಸುತ್ತರು, ಮುಗಿದೋಯ್ತಷ್ಟೇ. ಇದಕ್ಕೋಸ್ಕರ ಅಂತ ಹೇಳ್ತಾರೆ ಅಲ್ವಾ? ತೋಯಾಪೇನ ಸಮೇದೇಹೆ ಜೀವನಾಕ್ರಮ್ಯ ಸಂಸ್ಥಿತೆ ಅನಿತ್ಯ ಪ್ರಿಯ ಸಂವಾಸೆ ಕಥಂ ತಿಷ್ಠತಿ ನಿರ್ಭಯ. ನೀರಿನ ಮೇಲಿನ ಗುಳ್ಳೆಯಂತೆ ಶರೀರ. ಎರಡು ಪುರಾಣದಲ್ಲೂ ಇದೇ ಮಾತಿದೆ. ಈ ನೀರಿನ ಮೇಲಿನ ಗುಳ್ಳೆ ಎಷ್ಟು ಅಶಾಶ್ವತವಾದದ್ದು ಅಲ್ವಾ? ನೀರಿನ ಮೇಲೆ ಕ್ಷಣಭಂಗುರವಾದ ಚಂಚಲತೆಯ ಮಿಂಚುಗೊಂಚಲಿನಂತೆ ಕೊಂಚಕಾಲ ಮಾತ್ರ ವಚಿಸಲ್ಪಡುವ ವಿಷಯ, ಅದು ಸಂಚಯಕ್ಕೆ ಯೋಗ್ಯವಲ್ಲ. ವಿಜಯದಾಸರ ಮಾತು ಅರ್ಥ ಆಗಲಿಲ್ಲ ಆಚಾರ್ಯ ಅಂತ. ಅದಕ್ಕೆ ಕ್ಷಣಭಂಗುರವಾದ ಚಂಚಲತೆಯ ಮಿಂಚುಗೊಂಚಲಿನಂತೆ ಕೊಂಚಕಾಲ ಮಾತ್ರ ವಂಚಿಸಲ್ಪಡುವ ವಿಷಯ ಸಂಚಯಕ್ಕೆ ಯೋಗ್ಯವಲ್ಲ. ಅದನ್ನವರು ನೀರ ಮೇಲಿನ ಗುಳ್ಳೆಯಂತೆ ಅಂತ. ನೀರ ಮೇಲಿನ ಗುಳ್ಳೆಯೆಂದದಿ ತೋರಿ ಎಡಗುವ ದೇಹವಿ ಸಂಸಾರ ಬಹಳಾರ್ಣವದೊಳಗೆ ಮುಳುಗಿದೆನು ಪತಿಕರಿಸಿ ತೋರಿಸು ಅಚಲಾನಂದ ಪದವಿಯ ಸೇರಿಸ ಕಟ ನಿನ್ನವಲ್ ನಮಗಾರು ಬಾಂಧವರುಂಟು ರಕ್ಷಿಸೋ ನಮ್ಮ ನನವರತ. ಪ್ರತಿಯೊಂದು ಅಷ್ಟೇ ಅಲ್ವಾ? ನನಗೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳು ಬಿಟ್ಟು ಹೋದರು. ಅವರು ಮಗು ಹೇಳಿದ್ದು, ಅಹೋ ವಯಂ ಧನ್ಯತಮ ಯದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿರಂಚಿಂತಿ. ನೋಡಿ, ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಹ. ಚಿಕ್ಕ ವಯಸ್ಸಿನಲ್ಲಿ ಕಾಡಿನಲ್ಲಿ ಅಪ್ಪ ಅಮ್ಮ ನನ್ನನ್ನು ಬಿಟ್ಟು ಹೋದರು. ನಾನು ಯಾವತ್ತೂ ಸಾಯಬೇಕಾಗಿತ್ತೋ ಇಲ್ವ? ಅಭಕ್ಷ್ಯಮಾಣ ಅಬಲ ವೃಕಾದಿವಿ. ಎಷ್ಟು ತೋಳುಗಳು ಓಡಾಡ್ತಿದ್ವು, ಎಷ್ಟು ಹುಲಿಗಳು ಓಡಾಡ್ತಿದ್ವು, ಎಷ್ಟು ಸಿಂಹಗಳು ಓಡಾಡ್ತಿದ್ವು. ಆದರೆ ಯಾವುದು ನನ್ನನ್ನು ತಿನ್ನಲಿಲ್ಲ. ಯಾಕೆ ತಿನ್ನಲಿಲ್ಲ ಅಂದರೆ, ಎಲ್ಲರಿಗೂ ಇಷ್ಟು ಈ ಸಾಲು ಗೊತ್ತಿರ್ತದೆ, ಎಲ್ಲಿದು ಅಂತ ಗೊತ್ತಿರಲ್ಲ. ಸರಕ್ಷತಿ ರಕ್ಷಿತಾ ಯೋಹಿ ಗರ್ಭೆ. ಇಲ್ಲ, ಅವ್ರು ಹೇಳಿದ್ದು ಮಾತು. ಗರ್ಭದಲ್ಲಿದ್ದಾಗ ನಮ್ಮನ್ನು ಯಾರು ರಕ್ಷಣೆ ಮಾಡಿದನೋ, ನಾವು ಹುಟ್ಟಿದ ಮೇಲೂ ಅವನೇ ರಕ್ಷಣೆ ಮಾಡೋದಲ್ವ? ಮಾಂಸಮ ರಕ್ತದ ಮಡುವಿನಲ್ಲಿ ನವಮಾಸ ಜನನಿಯ ಜಠರದೊಳಿರುವ ಸಮಯದಲ್ಲಿ. ಯಾವುದು ಕನಕದಾಸರು ಅಲ್ಲಿ ಯಮದೇವರಾಗಿ ಹೇಳಿದ್ರು, ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಅದಂತಂದ್ರು. ಮಾಂಸ ಮಡುವಿನ ರಕ್ತದ ಮಡುವಿನಲ್ಲಿ ನವಮಾಸ ಜನನಿಯ ಜಠರದೊಳಿರುವ ಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು ನೀ ಸಲಹಿದವನಲ್ಲವೇ ಕರುಣಾ ಸಮುದ್ರನು ನೀನಿರಲು ಕಮಲಾಸನನ ಹಂಗೇಕೆ ರಕ್ಷಿಸೋ ನಮ್ಮ ನನವರತ. ಇದು ಕನಕದಾಸರು. ಜನನಿಯ ಗರ್ಭದಲ್ಲಿ ತಂದಿಟ್ಟವನಾರು ಜನಿಸುವಾಗ ಧರೆಗೆ ಇಳುಹಿದವನಾರು ಜನಿಸಿದ
ತರುವಾಯ ಸಾಕುವ ಪಿತನಾರು, ಜನರೊಳಗೆ ನಡೆಸಿ ನುಡಿಸುವ ಪ್ರಿಯನಾರು, ಜನಕ ಸುತೆ ಪ್ರಿಯ ವಿಜಯ ವಿಠಲರಾಯ, ಕನಸಿನೊಳಗಾದರೂ ಪೊರೆವ ಸ್ತುತಿಸಲು. ಇದು ವಿಜಯದಾಸರು. ಬೇಕಾದಷ್ಟಿವೆ. ಆದ್ದರಿಂದ ನನ್ನನ್ನು ಅವರು ಸಾಯಿಸಬೇಕು ಅಂತಿದ್ರೆ ಯಾವತ್ತೂ ಸಾಯಿಸ್ಬೋದಾಗಿತ್ತು, ಸಾಯಲಿಲ್ಲ. ನಾನು ಇವತ್ತು ಉಳಿದಿದ್ದೇನೆ ಯಾಕೆಂದರೆ ಭಗವಂತ ಉಳಿಸಿದ. ಅದಕ್ಕೊಂದು ಇದು ಎಲ್ಲರೂ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟುಕೊಳ್ಬೇಕಾದ